ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ರಾಣನನ್ನ ಭಾರತಕ್ಕೆ ಕರೆತರಲಾಗಿದೆ. ಇನ್ನು ಭಾರತದಲ್ಲಿ ಲ್ಯಾಂಡ್ ಆಗಿದ್ದಾನೆ ಉಗ್ರ ರಾಣ. ಈತನನ್ನ ಅಮೆರಿಕದಿಂದ ಭಾರತಕ್ಕೆ ಕರೆತರಲಾಗಿದೆ. ಎರಡು 2008 ಮುಂಬೈ ಅಟ್ಯಾಕ್ ಇಡೀ ಭಾರತವನ್ನ ಬೆಚ್ಚಿ ಬೀಳಿಸಿದಂತಹ ಆ ಟೆರರ್ ಅಟ್ಯಾಕಿನ ಮಾಸ್ಟರ್ ಮೈಂಡ್ ರಾಣನನ್ನ ಈಗ ಅಮೆರಿಕದಿಂದ ಭಾರತಕ್ಕೆ ಕರೆತರಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಎನ್ಐಗೆ ಉಗ್ರ ರಾಣನನ್ನ ಅಧಿಕೃತವಾಗಿ ಹಸ್ತಾಂತರ ಮಾಡ್ತಾರೆ. 2008 ಮುಂಬೈ ಅಟ್ಯಾಕ್ ಈತ ರಾಣ ಇದ್ದಾನಲ್ಲ, ನೇರವಾಗಿ ಸಂಪರ್ಕವನ್ನ ಹೊಂದಿದ್ದ 17 ವರ್ಷಗಳಿಂದ ಅಮೆರಿಕದಲ್ಲೇ ಇದ್ದ ಈ ಉಗ್ರ ರಾಣ 17 ವರ್ಷಗಳ ಕಾನೂನಾತ್ಮಕ ಹೋರಾಟದ ಬಳಿಕ ಆತನನ್ನ ಭಾರತಕ್ಕೆ ಕರೆತರಲಾಗಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ. ಪಾಕಿಸ್ತಾನದ ಉಗ್ರರ ಜೊತೆ ನೇರ ಸಂಪರ್ಕದಲ್ಲಿದ್ದ ಈತ. ಬರೋಬ್ಬರಿ 166 ಜನ ಸಾವನ್ನಪ್ಪಿದ್ರು ಆ ದಾಳಿಯಲ್ಲಿ, ಮುಂಬೈ ದಾಳಿಯಲ್ಲಿ. ಈಗ ಆತನನ್ನ ಉಗ್ರ ರಾಣಾ ತಹೂರ್ ಈತನನ್ನ ಎನ್ಐಎಗೆ ಇನ್ನೇನು ಅಧಿಕೃತವಾಗಿ ಒಪ್ಪಿಸ್ತಾರೆ. ಕಾನೂನಾತ್ಮಕ ಹೋರಾಟ ನಡೀತಾ ಇತ್ತು. ಈತ ಅಮೆರಿಕದಲ್ಲಿ ವಾಸ ಆಗಿದ್ದ 17 ವರ್ಷದಿಂದ. 2008 ನವೆಂಬರ್ 26 ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಯಾವಾಗ ಮುಂಬೈ ಅಟ್ಯಾಕ್ ಆಯ್ತು ಎಲ್ಲರೂ ನಲುಗೆ ಹೋಗಿದ್ರು. ಆ ದಾಳಿಯ ಮಾಸ್ಟರ್ ಮೈಂಡ್ ಈತ ಅಮೆರಿಕದಲ್ಲೇ ಇದ್ದ. ಅಮೆರಿಕದ ಸುಪ್ರೀಂ ಕೋರ್ಟ್ ಈತನನ್ನ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಿದೆ. ಕಾನೂನಾತ್ಮಕವಾಗಿ ಈತನು ಕೂಡ ಹೋರಾಟ ಮಾಡ್ತಿದ್ದ ಅಮೆರಿಕದಲ್ಲಿ. ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ, ಗಡೀಪಾರು ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ, ನನಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನುವಂತ ನಿಟ್ಟಿನಲ್ಲಿ. ಈ ಉಗ್ರ ಸದ್ಯ ಈತ ಸಲ್ಲಿಸಿದ ಅರ್ಜಿಯನ್ನ ಅಮೆರಿಕ ವಜಾಗೊಳಿಸಿ, ಜೊತೆಯಲ್ಲಿ ಭಾರತದ ರಾಜತಾಂತ್ರಿಕ ಎಷ್ಟರ ಮಟ್ಟಿಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆತನನ್ನ ಬಿಗಿ ಭದ್ರತೆಯಿಂದ, ಬಂದೋಬಸ್ತಿಂದ ವಿಮಾನದ ಮೂಲಕವಾಗಿ ವಿಶೇಷ ವಿಮಾನವನ್ನ ರೆಡಿ ಮಾಡಿ ಆತನನ್ನ ಕರ್ಕೊಂಡ್ಬಂದಿದ್ದಾರೆ. ಈ ಉಗ್ರ ರಾಣ ಈತನನ್ನ ಈಗ ದೆಹಲಿಯಲ್ಲಿದ್ದಾನೆ. ಪಾಕಿಸ್ತಾನದ ಉಗ್ರ ಕಸಬ್ಯಾಂಡ್ ಟೀಮ್ನಿಂದ ದಾಳಿ ಆಗಿದೆಯಲ್ಲ 17 ವರ್ಷಗಳ ಹಿಂದೆ, 2008ರಲ್ಲಿ ಡೆಡ್ಲಿ ಅಟ್ಯಾಕ್. ಎಷ್ಟು ಸಾವು ನೋವುಗಳು. ಕೊನೆಗೂ ಈ ಉಗ್ರ, ಈ ಪಾಪಿಯನ್ನ ಭಾರತಕ್ಕೆ ಕರೆತರುವಲ್ಲಿ ಭಾರತದ ರಾಜತಾಂತ್ರಿಕೆ ಯಶಸ್ವಿಯಾಗಿದೆ. ಈತನನ್ನ ದೆಹಲಿಗೆ ಕರೆತಂದಿದ್ದಾರೆ ಎನ್ಐಎ. ಮುಂಬೈ ಅಟ್ಯಾಕಿನ ಮಾಸ್ಟರ್ ಮೈಂಡ್ ಈತ. ಈತ ಮೂಲತಃ ಪಾಕಿಸ್ತಾನದವನು. ಈತ ಕೆನಡಾದಲ್ಲೂ ಉದ್ಯಮಿಯಾಗಿದ್ದ. ಈತನನ್ನ ಕೊನೆಗೂ ಭಾರತಕ್ಕೆ ಕರೆತಂದಿದ್ದಾರೆ. ಡೆಡ್ಲಿ ರಾಣನನ್ನ ಎನ್ಐಎ ಭಾರತಕ್ಕೆ ಕರೆತಂದಿದ್ದಾರೆ. ಜೊತೆಯಲ್ಲಿ ಈತ ಈ ಮುಂಬೈ ಅಟ್ಯಾಕ್ನಲ್ಲಿ ಪಾಕಿಸ್ತಾನದ ಉಗ್ರರ ಜೊತೆ ನೇರ ಸಂಪರ್ಕವನ್ನ ಹೊಂದಿದ್ದ. ಈಗ ಸಂತ್ರಸ್ತರು, ಆ ಸಾವು ನೋವು, 166 ಜನ ಅಮಾಯಕರು ಆರಾಮಾಗಿ ಇದ್ರು. ಆದರೆ ತಾಜ್ನಲ್ಲಿದ್ದಂಥವ್ರು, ಮುಂಬೈನ ಪ್ರಮುಖ ಏನೇನು ಸ್ಥಳಗಳಲ್ಲಿ ಅಟ್ಯಾಕ್ ಆಗಿತ್ತಲ್ಲ, ಅದರ ಹಿಂದಿರುವಂತ ಪಾಪಿ ಈತ. ಈಗ ಆತನನ್ನ ಅಮೆರಿಕದಿಂದ ಭಾರತಕ್ಕೆ ಕರೆತರಲಾಗಿದೆ. ಎನ್ಐಎ ಟೀಮ್ ಆತನ ಕಂಪ್ಲೀಟ್ ಬಿಗಿ ಬಂದೋಬಸ್ತಿಂದ ತೆಗೆದುಕೊಂಡಿದ್ದಾರೆ. ಈತ ಸುಮ್ಮನೆ ಎಲ್ಲ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಈತ. ಕಂಪ್ಲೀಟ್ ಹೈ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. 17 ವರ್ಷದಿಂದ ಒಂದು ಕಾನೂನಾತ್ಮಕ ಹೋರಾಟ ನಡೀತಾನೆ ಇತ್ತು. ನಮ್ಮ ಭಾರತ ಬಿಡ್ಲಿಲ್ಲ. ಈತ ಬೇಕೇ ಬೇಕು. ಯಾಕಂದ್ರೆ 166ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇವತ್ತಿಗೂ ಕೂಡ ಮುಂಬೈ ಅಟ್ಯಾಕ್ ಅಂತಂದ್ರೆ ಅದರಲ್ಲಿ ಸಂತ್ರಸ್ತರು ಯಾರ್ಯಾರಿದ್ದಾರಲ್ಲ ಬೆಚ್ಚಿ ಬೀಳ್ತಾರೆ. ಮುಂಬೈ ಸೂರ್ಯ ಮುಳುಗದ ಒಂದು ಸಿಟಿ ಅದು. ಆದರೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ದಿದ್ರು. ಹಾಗಾಗಿ ಭಾರತದ ಎನ್ಐಎ ಆತನನ್ನ ಕರೆತಂದಿದ್ದಾರೆ. ಕಂಪ್ಲೀಟ್ ಹೈ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಯಾಕಂದ್ರೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಉಗ್ರ ಈತ. ಕೊನೆಗೂ ಕಾನೂನಾತ್ಮಕ ಹೋರಾಟಗಳೆಲ್ಲವೂ ಮುಗಿಸಿ ಆತನನ್ನ ಗಡೀಪಾರು ಮಾಡಲಾಗಿದೆ. ಈತನನ್ನ ಭಾರತಕ್ಕೆ ಕರೆತರುವಂಥದ್ದು. ಈ ಮೂಲಕವಾಗಿ ನಮ್ಮ ಭಾರತದ ಡಿಪ್ಲೊಮೆಸಿಗೆ ಒಂದು ಕಡೆ ಜಯ ಸಿಕ್ಕಿರೋದು. ಜೊತೆಯಲ್ಲಿ ಈತನನ್ನ ತಿಹಾರ್ ಜೈಲಿನಲ್ಲಿ ಇಟ್ಟು
ಹೆಚ್ಚಿನ ವಿಚಾರಣೆ ತನಿಖೆ ಎಲ್ಲವೂ ಕೂಡ ಶುರುವಾಗುತ್ತೆ ಇನ್ನು ಮೇಲೆ. 17 ವರ್ಷದಿಂದಲೂ ಕೂಡ ಈತ ಅಮೆರಿಕದಲ್ಲೇ ಇದ್ದ. ಅಲ್ಲ, ಆತನ ಏನು ಅವನು ಕೂಡ ಕಾನೂನಾತ್ಮಕ ಹೋರಾಟ ಮಾಡ್ತಿದ್ದ, ಭಾರತಕ್ಕೆ ಕಳಿಸಬಾರ್ದು, ಯಾಕಂದ್ರೆ ಭಾರತ ಪ್ರತಿ ಬಾರಿಯೂ ಕೂಡ ಈತ ಬೇಕು, ತನಿಖೆ ಆಗಬೇಕು, ಯಾಕಂದ್ರೆ 166ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ನಮ್ಮ ಭಾರತೀಯರು. ಹಾಗಾಗಿ ಈತನನ್ನ ವಿಚಾರಣೆ ಮಾಡಬೇಕು, ವಶಕ್ಕೆ ಕೊಡಿ ಅನ್ನೋದಾಗಿ ನಿರಂತರವಾಗಿ ಕಾನೂನು ಹೋರಾಟ ಆಗ್ತಾ ಇತ್ತು. ಕೊನೆಗೂ ಆತನನ್ನ ಭಾರತಕ್ಕೆ ಕರೆತರುವಲ್ಲಿ ನಮ್ಮ ರಾಜತಾಂತ್ರಿಕತೆ ಯಶಸ್ವಿಯಾಗಿ ಈತನನ್ನ ಭಾರತಕ್ಕೆ ಕರೆತಂದಿದ್ದಾರೆ. ಮೋಸ್ಟ್ ವಾಂಟೆಡ್ ಈತ, ಕಸಬುಗುತ್ತೆ ಇದೆ. ಈ ಎಲ್ಲ ಉಗ್ರರು ಯಾರ್ಯಾರಿದ್ದಾರಲ್ಲ ಪಾಕಿಸ್ತಾನದವರು, ಇವ್ರ ಜೊತೆ ಇದ್ದಂತ ಮಾಸ್ಟರ್ ಮೈಂಡ್ ಈತ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಕೊನೆಗೂ ಭಾರತಕ್ಕೆ ಬಂದಿದ್ದಾನೆ. ಈತನನ್ನ ವಶಕ್ಕೆ ಪಡೆದು ಇನ್ನು ಮುಂದೆ ತನಿಖೆಗಳು ಶುರು ಆಗ್ತಾ ಹೋಗುತ್ತೆ. ತಾಹೂರ್ ರಾಣನನ್ನ ಈಗ ಈತ ಲ್ಯಾಂಡ್ ಆಗಿದ್ದಾನೆ ದೆಹಲಿಯಲ್ಲಿ. ಅಂದ್ರೆ ವಿಮಾನದ ಮೂಲಕವಾಗಿ ವಿಶೇಷ ವ್ಯವಸ್ಥೆ ಮಾಡಿ ಫುಲ್ ಹೈ ಸೆಕ್ಯೂರಿಟಿ ಇರಲೇಬೇಕು, ನಂಬಕ್ಕಾಗಲ್ಲ ಈ ಪಾಪಿಗಳನ್ನ. ಹಾಗಾಗಿ ವಿಶೇಷ ವ್ಯವಸ್ಥೆಯನ್ನ ಮಾಡಿ ಕಂಪ್ಲೀಟ್ ಹೈ ಸೆಕ್ಯೂರಿಟಿಗಳನ್ನ ಕೊಟ್ಟು ಈತನನ್ನ ದೆಹಲಿಗೆ ಕರೆತರಲಾಗಿದೆ. ಈ ಮೂಲಕವಾಗಿ ಇನ್ನು ಮುಂದೆ ವಿಚಾರಣೆಗಳು ಶುರುವಾಗುತ್ತೆ. ಇಷ್ಟು ದಿನ ಆತನನ್ನ ಭಾರತಕ್ಕೆ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಲಾಗ್ತಾ ಇತ್ತು. ಈ ಮೂಲಕ 2008ರ ಮುಂಬೈ ಅಟ್ಯಾಕ್ ಈಗಲೂ ಕೂಡ ಎಲ್ಲರೂ ಬೆಚ್ಚಿ ಬೀಳುವಂತ ಅಟ್ಯಾಕ್ ಇದು. ಆ ಮೂಲಕವಾಗಿ ಅದರ ಮಾಸ್ಟರ್ ಮೈಂಡ್ ಈ ರಾಣನನ್ನ ಭಾರತದ NIA ಜೊತೆಯಲ್ಲಿ ರಾಜತಾಂತ್ರಿಕತೆ ರಣಬೇಟೆಯನ್ನ ಆಡಿ ಆತನನ್ನ ಹೆಡೆಮುರಿ ಕಟ್ಟುವಂತ ನಿಟ್ಟಿನಲ್ಲೇನೆ ಭಾರತಕ್ಕೆ ಕರೆಸ್ಕೊಂಡಿದ್ದಾರೆ. ಈ ಮೂಲಕ ಭಾರತಕ್ಕೊಂದು ಕಡೆ ಜಯ ಸಿಕ್ಕಿದೆ. ಇನ್ನು ಮುಂದೆ ಹೆಚ್ಚಿನ ತನಿಖೆಗಳು ಶುರುವಾಗುತ್ತೆ. ಸದ್ಯ ಆತನನ್ನ ದೆಹಲಿಯಲ್ಲಿದ್ದಾನೆ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಈತ. ಈ ಉಗ್ರನನ್ನ ದೆಹಲಿಗೆ ಕರೆತಂದಿದ್ದಾರೆ NIA ವಿಶೇಷ ವಿಮಾನದ ಮೂಲಕವಾಗಿ. ಮುಂಬೈ ಅಟ್ಯಾಕ್ ಪಾಪ ಆರಾಮಾಗಿ ತಾಜ್ ಹೋಟ್ನಲ್ಲಿದ್ರು ಎಲ್ಲರೂ, ಜೊತೆಯಲ್ಲಿ ರೆಸ್ಟೋರೆಂಟ್ಗಳು, ಪ್ರಮುಖ ಸ್ಥಳಗಳಲ್ಲಿ, ಆಸ್ಪತ್ರೆಯಲ್ಲಿ ಮುಂಬೈನ. ಆದರೆ ದಿಢೀರಂತ ಏಕಾಏಕಿಯಾಗಿ ಸಮುದ್ರದ ಮೂಲಕವಾಗಿ ಬಂದು ದಿಢೀರಂತ ದಾಳಿ ಮಾಡಿ ಜನ ಬೆಚ್ಚಿ ಬಿದ್ದಿದ್ರು. ಸದ್ಯ ಈತ ರಾಣನನ್ನ ಈಗ ದೆಹಲಿಗೆ ಕರೆತಂದಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಡಿಜಿಟಲ್ ಮೀಡಿಯಾ ಹೆಡ್ ದಿಲೀಪ್. ದಿಲೀಪ್, ನಾವು ಆಗಲೇ ಹೇಳ್ತಾ ಇದ್ದೆ, ಈ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ರಾಣನನ್ನ 17 ವರ್ಷದ ಬಳಿಕ ಮೋಸ್ಟ್ ವಾಂಟೆಡ್ ಇರುವಂತ ಆತನನ್ನ ಕಾನೂನಾತ್ಮಕವಾಗಿ ಈತನನ್ನ ಕರ್ಕೊಂಡ್ಬಂದಿದ್ದಾರೆ. ಇದು ಭಾರತಕ್ಕೆ ರಾಜತಾಂತ್ರಿಕ ಜಯ ಅಲ್ವಾ ದಿಲೀಪ್? ಭಾರತಕ್ಕೆ ರಾಜತಾಂತ್ರಿಕ ಜಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಐತಿಹಾಸಿಕ ದಿನ ಅಂತ ಹೇಳಬೇಕು. ಯಾಕೆಂದರೆ ಕೇವಲ ಇದು ರಾಜತಾಂತ್ರಿಕ ಮಾತ್ರ ಅಲ್ಲ, ಕಾನೂನಾತ್ಮಕವಾಗಿಯೂ ಕೂಡ ಅಮೇರಿಕಾದ ಸುಪ್ರೀಂ ಕೋರ್ಟ್ ಜೊತೆ ಹೋರಾಡಿ ಭಾರತ ಇವತ್ತು ತಾಹೂರ್ ರಾಣನನ್ನು ಭಾರತಕ್ಕೆ ವಾಪಸ್ ಕರೆಸ್ಕೊತಾ ಇದೆ. ಅಂದರೆ ಭಾರತದ ನೆಲದಲ್ಲಿ ಅಂದರೆ 2008ರಲ್ಲಿ ಅಂದರೆ 17 ವರ್ಷಗಳ ಹಿಂದೆ ಏನೊಂದು ಕೃತ್ಯ ನಡೆದಿತ್ತು, ಅದರ ಒಂದು ಮಾಸ್ಟರ್ ಮೈಂಡ್ ಈತನನ್ನು ಭಾರತಕ್ಕೆ ಕರ್ಕೊಂಬರೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಮತ್ತು ಅಷ್ಟು ಕಾನೂನು ಜಟಿಲತೆ ಕೂಡ ಇತ್ತು. ಇಷ್ಟಾದರೂ ಕೂಡ ಭಾರತದ ಅಧಿಕಾರಿಗಳು, ಭಾರತದ ಕಾನೂನು ತಜ್ಞರು, NIA ಎಲ್ಲರೂ ಒಂದು ಜಂಟಿ ಪ್ರಯತ್ನ ಅಂತ ಹೇಳ್ಬೋದು ಇದನ್ನು. ಮತ್ತು ಏನೊಂದು ಇವಾಗ ಟ್ರಂಪ್ ಜೊತೆಗೆ ಭಾರತದ್ದು ಒಂದು ವಾರ್ ನಡೀತಾ ಇದೆ. ಯಾವ ರೀತಿ ವಾರ್ ಅಂದರೆ ಒಂದು ಟ್ಯಾರಿಫ್ ವಾರ್ ನಡೀತಾ ಇದೆ. ಇದೆಲ್ಲದ್ರ ಮಧ್ಯದಲ್ಲೂ ರಾಜತಾಂತ್ರಿಕವಾಗಿ ಭಾರತ ತನ್ನ ವರ್ಚಸ್ಸನ್ನು ಪ್ರದರ್ಶನ ಮಾಡಿದೆ. ಮತ್ತು ಈಗ ನೀವು ದೃಶ್ಯಗಳಲ್ಲೂ ನೋಡ್ತಾ ಇರ್ಬೋದು, ಈಗಾಗಲೇ ತಾಹೂರ್ ರಾಣನನ್ನು ಡೆಲ್ಲಿನಲ್ಲಿರೋ ಪಾಲಮ್ ಏರ್ ಬೇಸ್ಗೆ ಅಮೆರಿಕದಿಂದ ಕರ್ಕೊಂಬರಲಾಗಿದೆ. ಈಗ ತಾನೇ ಆತ ಬಂದಿಳಿದಿದ್ದಾನೆ. ಮತ್ತು ಸುಮಾರು ಒಂದು 3 ಗಂಟೆಗಳ ಕಾಲ ಈತನ ಬಂಧನ ಪ್ರಕ್ರಿಯೆಯನ್ನು NIA ನಡೆಸುತ್ತೆ. ಈ ನಂತರ ಆತನನ್ನು ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತು ಭಾರತದ ವಿದೇಶಾಂಗ ಸಚಿವ S ಜಯಶಂಕರ್ ಮತ್ತು ರಕ್ಷಣಾ ಒಂದು ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಪ್ರಮುಖರು ಈಗಾಗಲೇ ಈ ಹಿಂದೆನೇ ಸಭೆ ನಡೆಸಿ ತಾಹೂರ್ ರಾಣ ಭಾರತಕ್ಕೆ ಬಂದಿರೋದ್ರಿಂದ ಯಾವ ರೀತಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸಮಗ್ರವಾಗಿ ಒಂದು ವಿಶ್ಲೇಷಣೆ ನಡೆಸಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಆತನನ್ನು ಭಾರತಕ್ಕೆ ನಾವೊಂದೇನು ತುಂಬ ಪ್ರಯಾಸಪಟ್ಟು ರಾಜತಾಂತ್ರಿಕ ಹೋರಾಟವನ್ನು ನಡೆಸಿ ಆತನನ್ನು ವಶಕ್ಕೆ ಪಡೆದಿರೋದು. ಹೀಗಾಗಿ ಆತನ ವಶಕ್ಕೆ ಪಡೆದಿರೋದ್ರಿಂದ ಆತನ ವಿಚಾರಣೆ ವೇಳೆ ಮಹತ್ವದ ಸಂಗತಿಗಳು ಸಿಗುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಅವಕಾಶನ ಕೈ ಚೆಲ್ಲಬಾರ್ದು ಅಂತೇಳ್ಬಿಟ್ಟು ಭಾರತದ ಗೃಹ ಇಲಾಖೆ ಒಂದು ಗಟ್ಟಿ ತೀರ್ಮಾನವನ್ನು ಮಾಡಿದೆ. ಮತ್ತು ಇನ್ನೊಂದು ಪ್ರಮುಖವಾದ ವಿಚಾರ ಅಂದರೆ ಆತ ಕೆನಡಾ ಪ್ರಜೆ ಅಮೇರಿಕಾದಲ್ಲಿ ಬಂಧನದಲ್ಲಿದ್ದ. ಆತನ ಲಾಸ್ ಏಂಜಲೀಸ್ನಿಂದ ನೇರವಾಗಿ ಇಲ್ಲಿ ಕರ್ಕೊಂಬರಲಾಗಿದೆ. ಈ ಮೂಲಕ ಏನಂದರೆ ಇದು ಅಷ್ಟು ಸುಲಭದ ಪ್ರಕ್ರಿಯೆ ಅಲ್ಲ. ನೀವು ನೋಡಿರ್ಬೋದು, ವಿದೇಶಗಳಲ್ಲಿ ಈಗ
ಭಾರತದಲ್ಲಿ ಏನೋ ಒಂದು ಆರ್ಥಿಕ ಅಪರಾಧಗಳನ್ನು ಮಾಡಿದವರು ಬ್ರಿಟನ್, ಲಂಡನ್ ಯಾವುದೇ ಒಂದು ದೇಶಗಳಿಗೆ ಹೋಗಿ ಅಲ್ಲಿ ನೆಲೆಸಿದಾಗ ಅಲ್ಲಿಂದ ಕರ್ಕೊಂಬರೋದು ಭಾರಿ ಕಷ್ಟ. ಆದರೆ ಈತ ಒಂದು ಡೆಡ್ಲಿ ಅಟ್ಯಾಕ್ ಆಗಿದೆ. ಅದರಲ್ಲೂ 2008ರಲ್ಲಿ ಕೇವಲ ಭಾರತೀಯರು ಮಾತ್ರ ಸತ್ತಿರಲಿಲ್ಲ, ನಿಮಗೆಲ್ಲ ಗೊತ್ತಿದೆ, ಅಮೇರಿಕಾ ಪ್ರಜೆಗಳು ಸತ್ತಿದ್ರು. ಹಾಗಾಗಿ ಅಮೇರಿಕಾ ಕೋರ್ಟು ಕೇವಲ ತಾವು ರಾಣಂಗ್ ಮಾತ್ರ ಅಲ್ಲ, ಈ ಹಿಂದೆ ಯಾರು ಮೃತಪಟ್ಟನಲ್ಲ ಡೇವಿಡ್ ಕೋಲ್ಮನ್ ಹೆಡ್ಲಿ, ಆತನಿಗೆ ಕೂಡ ಅಮೆರಿಕ ನ್ಯಾಯಾಲಯ ಜೈಲು ಶಿಕ್ಷೆ ವಿಧಿಸಿತ್ತು. ಡೇವಿಡ್ ಕೋಲ್ಮನ್ ಹೆಡ್ಲಿಯನ್ನು ಕೂಡ ಭಾರತಕ್ಕೆ ಕರ್ಕೊಂಬರ್ಬೇಕು. ಈ ಒಂದು ತಾವೂರ್ ರಾಣಾ ಈಗ ಬಂದಿದ್ದಾನಲ್ಲ, ಅದೇ ರೀತಿ ಡೇವಿಡ್ ಕೋಲ್ಮನ್ ಹೆಡ್ಲಿನೂ ಭಾರತಕ್ಕೆ ಕರ್ಕೊಂಬರ್ಬೇಕು ಅಂತ ಭಾರತ ಭಾರಿ ಪ್ರಯತ್ನ ಪಟ್ಟಿತ್ತು, ಆದರೆ ಸಾಧ್ಯ ಆಗಲಿಲ್ಲ. ಈ ಸಂದರ್ಭದಲ್ಲಿ ಆತ ಮೃತಪಟ್ಟಿದ್ದ. ಆದರೆ ಈಗ ತಾವೂರ್ ರಾಣಾಗೆ 60+ ಇಯರ್ಸು. ಆತನ ಭಾರತಕ್ಕೆ ಕರ್ಕೊಂಬರೋದಕ್ಕೆ ಯಶಸ್ವಿಯಾಗಿದೆ. ಇದು ಕೇವಲ ರಾಜತಾಂತ್ರಿಕ ಮಾತ್ರ ಅಲ್ಲ, ಕಾನೂನಾತ್ಮಕವಾಗಿಯೂ ಕೂಡ ಭಾರತಕ್ಕೆ ಮಹತ್ವದ ದಿನ ಅಂತ ಹೇಳ್ಬೋದು ಅಖಿಲೇಶ್. ಜೊತೆಯಲ್ಲಿ ಈಗ ಈತನನ್ನ ಭಾರತಕ್ಕೆ ಕರೆತಂದಿರೋದು ಒಂದು ಐತಿಹಾಸಿಕ ಕ್ಷಣ. ಜೊತೆಯಲ್ಲಿ ಮುಂದೆ ಯಾವ ರೀತಿಯಾದಂತ ವಿಚಾರಣೆ ಆಗತ್ತೆ, ಅದರ ಜೊತೆಯಲ್ಲಿ ಈಗಾಗಲೇ ಸಂತ್ರಸ್ತರು ಯಾರಿದ್ದಾರಲ್ಲ ದಾಳಿಯಲ್ಲಿ, ಅವರು ಕೂಡ ಒಂದು ಮಾತು ಹೇಳ್ತಿರೋದು ಆತನನ್ನ ಗಲ್ಲಿಗೆ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ. ಹೇಗೆ ಸಾಗುತ್ತೆ ಇವೆಲ್ಲ ಅಂತ. ಆ ನಂತರ ಆತನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ತಾರೆ. ಅಜ್ಞಾತ ಸ್ಥಳ ಯಾವ್ದು ಬೇಕಾದರೂ ಆಗಿರ್ಬೋದು, ಅಥವಾ ಮುಂಬೈ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಅಥವಾ ದೇಶದ ಯಾವುದೇ ಮೂಲೆಗೆ ಬೇಕಾದರೂ ಕರ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಪ್ರಮುಖವಾದ ವಿಚಾರ ಏನಂದರೆ, NIA ನ್ಯಾಯಾಲಯದಲ್ಲಿ ಮುಂದಿನ 3 ವರ್ಷಗಳ ಕಾಲ ಆತನ ವಿಚಾರಣೆಗೆ ಸಮಯ ನಿಗದಿಯಾಗಿದೆ. ಆ ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಆತನನ್ನು ಏನೊಂದು ವಿಚಾರಣೆ ನಡೆಯುತ್ತೆ, ನ್ಯಾಯಾಲಯದ ವಿಚಾರಣೆ ಇರ್ಬೋದು, NIA ವಿಚಾರಣೆ ಇರ್ಬೋದು, ಯಾವುದೇ ವಿಚಾರಣೆ ಮತ್ತು ನ್ಯಾಯಾಲಯದ ಪ್ರಕ್ರಿಯೆ ಎಲ್ಲವೂ ಕೂಡ ಗೌಪ್ಯವಾಗಿ ನಡೆಯುತ್ತೆ. ಯಾವುದೂ ಕೂಡ ಮಾಧ್ಯಮಗಳಿಗೆ ಒಂದೇ ಒಂದು ಸಣ್ಣ ಸುಳಿವು ಸಿಗದಂಗೆ, ಯಾವುದೇ ಒಂದು ಪಾಯಿಂಟ್ ಸಿಗದಂಗೆ ತುಂಬ ಗೌಪ್ಯವಾಗಿ ನಡೆಸಬೇಕು ಅಂತ ತೀರ್ಮಾನ ಆಗಿದೆ. ಮತ್ತು ಇದು ಭಾರತದ ಮಟ್ಟಿಗೆ ಅತ್ಯಂತ ಪ್ರಮುಖವಾಗಿರೋ ವಿಚಾರ ಕೂಡ. ಯಾಕೆಂದರೆ NIA ಒಂದು ಇನ್ವೆಸ್ಟಿಗೇಷನ್ ಏನಿದೆ, ಅದ್ರ ತನಿಖೆ ಏನು ಮಾಡುತ್ತೆ, ವಿಚಾರಣೆ ಏನು ನಡೆಸುತ್ತೆ, ಅದು ತುಂಬ ಸಂಕೀರ್ಣವಾಗಿರುತ್ತೆ. ಇದರಲ್ಲಿ ಕೇವಲ NIA ಮಾತ್ರ ಭಾಗಿಯಾಗಿರೋದಿಲ್ಲ, ಇದರಲ್ಲಿ ಕೂಡ ಭಾಗಿಯಾಗಿರುತ್ತೆ. ಜೊತೆಗೆ ಅಪರಾಧ ಮನಃಶಾಸ್ತ್ರಜ್ಞರು ಅಂತ ಯಾರು ಇರ್ತಾರೆ ಅವರು ಕೂಡ ವಿಚಾರಣೆ ನಡೆಸ್ತಾರೆ. ಯಾಕೆಂದರೆ ಇದೊಂದು ಅತ್ಯಂತ ದೊಡ್ಡ ಮಟ್ಟದ ಇಡೀ ವಿಶ್ವದ ಗಮನ ಸೆಳೆದಂಥ ಜಾಗತಿಕ ಅಪರಾಧ ಕೃತ್ಯ ಆಗಿರೋದ್ರಿಂದ ಈ ರೀತಿಯ ಕೃತ್ಯಗಳು ಭಾರತದಲ್ಲಿ ಅಥವಾ ವಿಶ್ವದ ಇನ್ಯಾವುದೇ ಮೂಲೆಯಲ್ಲಿ ಮುಂದೆಂದೂ ನಡೆಯಬಾರದು ಅನ್ನೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಯಾವ್ಯಾವ ಮಾಹಿತಿಗಳನ್ನು ಸಂಗ್ರಹಿಸಬೇಕೋ ಆ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸೋ ಕೆಲಸನ NIA ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಎಲ್ಲ ಮಾಹಿತಿಗಳು, ಈ ಯಾವುದೇ ಮಾಹಿತಿ ಮಾಧ್ಯಮಗಳಿಗೆ ಬಿಡುಗಡೆ ಆಗಲ್ಲ. ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಯಾವುದೇ ಒಂದು ಕೊಲೆ ಪ್ರಕರಣ, ಇನ್ಯಾವುದೇ ಒಂದು ಅತ್ಯಾಚಾರ ಪ್ರಕರಣದ್ದು ತನಿಖೆ ನಡೆಯುವಾಗ, ಅದ್ರ ವಿಚಾರಣೆ ನಡೆಯುವಾಗ ಆರೋಪಿ ಈ ರೀತಿಯಾದಂಥ ಮಾಹಿತಿ ಕೊಟ್ಟ, ಆರೋಪಿ ಹಿಂಗಂದ, ಈ ಥರ ಒಂದು ಸಾಕ್ಷಿ ಸಿಕ್ತು ಪೊಲೀಸ್ನವ್ರಿಗೆ ಅಂತೆಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಬರುತ್ತೆ. ಆದರೆ ಪರ್ಟಿಕ್ಯುಲರ್ಲಿ 2008ರ ಮುಂಬೈ ಟೆರರ್ ಅಟ್ಯಾಕ್ ಕೇಸಲ್ಲಿ ತಹವೂರ್ ರಾಣಾದ್ದು ಏನೊಂದು ವಿಚಾರಣೆ ನಡೀತು, ಆ ಯಾವ ವಿಚಾರಣೆಯ ಮಾಹಿತಿಯು ಮಾಧ್ಯಮಗಳಿಗೆ ಅಥವಾ ಪ್ರಪಂಚದ ಹೊರಗಡೆ ಎಲ್ಲೂ ಅದು ಬಹಿರಂಗ ಆಗದಂಗೆ ನೋಡ್ಕೊಳೋಂಥ ಕೆಲಸನ NIA ಮಾಡಲಿದೆ ಅಖಿಲೇಶ್. ದಿಲೀಪ್, ಅಂದ್ರೆ ಈತ ಮೋಸ್ಟ್ ವಾಂಟೆಡ್ ಮಾಸ್ಟರ್ ಮೈಂಡ್ ಅಂತ ನಾವೇನು ಹೇಳ್ತಾ ಇದೀವಲ್ಲ, ಯಾವ ರೀತಿಯಾಗಿ ಈತ ದಾಳಿಯಲ್ಲಿ ಇವನು ಕೆಲಸ ಮಾಡಿದ್ದಾನೆ, ಇವನು ಯಾವ ರೀತಿಯಾಗಿ ಪ್ರಭಾವ ಬೀರಿದ್ದ, ಇವನು ಏನೇನು ಮಾಡಿದ್ದ ಅಂತ ಅಖಿಲೇಶ್ ಏನಂದರೆ, ಇಲ್ಲಿ ಮೊದಲಿಗೆ ಈ ಒಂದು 2008ರ ಮುಂಬೈ ಟೆರರ್ ಅಟ್ಯಾಕ್ದು ಒಂದು ತನಿಖೆ ಆರಂಭ ಆದಾಗ ಮೊದಲಿಗೆ ಬಂದಿದ್ದು 2 ಹೆಸರುಗಳು. ಒಂದು ಲಷ್ಕರ್ ಎ ತೊಯ್ಬಾ ನಂಟಿರುವಂತಹ ಡೇವಿಡ್ ಕೋಲ್ಮನ್ ಹೆಡ್ಲಿ ಅಂತ, ಎರಡನೇ ಹೆಸರು ಬಂದಿದ್ದು ತಹವೂರ್ ರಾಣಾ. ಇಲ್ಲಿ ಇದರ ಒಂದು ಮೋಡಸ್ ಆಪರಂಡಿ ಅಂತ ಕರೀತಾರೆ, ಅಂದರೆ ಅಪರಾಧ ಕಾರ್ಯವಿಧಾನ ಇವ್ರು ಮಾಡಿದ್ದು ಹೆಂಗೆ ಅಂದರೆ, ಮೊದಲನೇದಾಗಿ ಡೇವಿಡ್ ಕೋಲ್ಮನ್ ಹೆಡ್ಲಿ ಭಾರತಕ್ಕೆ ಭೇಟಿ ಕೊಡ್ತಾನೆ, ಅದರಲ್ಲೂ ಮುಂಬೈ ನಗರಕ್ಕೆ ಭೇಟಿ ಕೊಡ್ತಾನೆ. ಮುಂಬೈ ನಗರದ ಪ್ರಮುಖ ಸ್ಥಳಗಳಲ್ಲಿ ಆತ ಫೋಟೋಗ್ರಫಿ ಮಾಡ್ತಾನೆ, ಎಲ್ಲೆಲ್ಲಿ ದಾಳಿ ಮಾಡಬೇಕು, ಅದರಲ್ಲೂ ವಿದೇಶಿಯರು ಎಲ್ಲಿ ಜಾಸ್ತಿ ಇರ್ತಾರೆ, ಅದರಲ್ಲೂ ಅಮೇರಿಕಾ ಮತ್ತು ಇಸ್ರೇಲ್ ಪ್ರಜೆಗಳು ಎಲ್ಲಿ ಜಾಸ್ತಿ ಇರ್ತಾರೆ ಅಂತ ಆ ಒಂದು ಆತ ಏನೊಂದು ಮಾಹಿತಿ ಸಂಗ್ರಹಿಸಿದ. ಆತನ ಮಾಹಿತಿ ಸಂಗ್ರಹಿಸುವಾಗ ಮೊದಲಿಗೆ ಆತನಿಗೆ ಕಣ್ಣಿಗೆ ಬಿದ್ದಿದ್ದು ನಾರಿಮನ್ ಹೌಸ್, ಆ ನಂತರ ಕಣ್ಣಿಗೆ ಬಿದ್ದಿದ್ದು ಒಬೆರಾಯ್ ಹೋಟೆಲ್, ಆ ನಂತರ ಕಣ್ಣಿಗೆ ಬಿದ್ದಿದ್ದು ಆತನಿಗೆ ತಾಜ್ ಹೋಟೆಲ್. ಈ ಎಲ್ಲದ್ರ ಮೇಲೂ ದಾಳಿ ಮಾಡಬೇಕು. ಅದಲ್ಲದೆ ಏನೊಂದು ಹೋಟೆಲ್ಗಳು, ಯಾವ ಹೋಟೆಲ್ನಲ್ಲಿ ವಿದೇಶಿಯರು ಹೆಚ್ಚಾಗಿ ಬರ್ತಾರೆ ಅವೆಲ್ಲದನ್ನು ಸ್ಕೆಚ್ ಹಾಕಿದ್ದು, ಅಂದರೆ ಒಂದು ದಾಳಿಯ ರೂಪುರೇಷೆಯನ್ನು ಸಿದ್ಧಪಡಿಸಿದ್ದು ಡೇವಿಡ್ ಕೋಲ್ಮನ್ ಹೆಡ್ಲಿ. ಆತ ಕೂಡ ಪಾಕಿಸ್ತಾನ ಪ್ರಜೆ, ಆದರೆ ಆತ ನೆಲೆಸಿದ್ದು ಅಮೇರಿಕಾದಲ್ಲಿ. ಇನ್ನು ಈ ತಹವೂರ್ ರಾಣಾ ಏನಿದ್ದಾನೆ, ಈತ ಕೂಡ ಪಾಕಿಸ್ತಾನ ಪ್ರಜೆ, ಆದರೆ ಈತ ಪಾಕಿಸ್ತಾನ ಮೂಲದವನು, ಆದರೆ ನೆಲೆಸಿದ್ದು ಕೆನಡಾದಲ್ಲಿ ನೆಲೆಸಿದ್ದ ಈತ ಫೈನಾನ್ಷಿಯಲ್ ಆಗಿ ಏನೇನು ಸಪೋರ್ಟ್ ಕೊಡಬೇಕು, ಒಂದು ಉಗ್ರ ದಾಳಿ ಸಂಘಟಿಸಬೇಕಾದ್ರೆ, ಅದರಲ್ಲೂ ಈ ಒಂದು 2008ರ ಮುಂಬೈ ದಾಳಿ ನಡೆಸಿದ್ದು ಲಷ್ಕರ್ ಎ ತೊಯ್ಬಾ ಸಂಘಟನೆ. ಈ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಹಣಕಾಸಿನ ನೆರವನ್ನು ಕೊಡಿಸೋದು, ಶಸ್ತ್ರಾಸ್ತ್ರ,
ತರಬೇತಿ ಮತ್ತು ಹುಡುಗರನ್ನ ನಿಯೋಜನೆ ಮಾಡೋದು. ಯಾಕೆಂದರೆ ನಾವು ಯಾವುದೇ ಒಂದು ಜಿಹಾದಿ ದಾಳಿ ನಡೆಸೋದಕ್ಕೆ ಒಂದು ಯುವಕರನ್ನ ಸಂಘಟನೆ ಮಾಡೋದು, ಅವ್ರಿಗೆ ತರಬೇತಿ ಕೊಡೋದು, ಆ ಯುವಕರ ಕುಟುಂಬಕ್ಕೆ ಒಂದು ನೆರವನ್ನು ಕೊಡೋದು, ಅವೆಲ್ಲದೂ ಕೇವಲ ಲಕ್ಷಗಳಲ್ಲಿ ನಡೆಯುವಂಥ ವ್ಯವಹಾರ ಅಲ್ಲ. ಹಾಗಾಗಿ ಈ ಒಂದು ದಾಳಿಗೆ ಹಣಕಾಸಿನ ನೆರವನ್ನು ಒದಗಿಸಿದ್ದ ಅವನು. ಈಗ ವಿಚಾರಣೆ ನಡೆಸೋಂಥ ಸಂದರ್ಭದಲ್ಲಿ ಏನಾಗುತ್ತೆ, ಪ್ರಮುಖವಾಗಿ ಈ ಲಷ್ಕರ್ ಎ ತೊಯ್ಬಾ ಸಂಘಟನೆ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಸಂಘಟನೆ ಯಾವುದೇ ಒಂದು ದಾಳಿ ಸಂಘಟನೆ ಮಾಡಬೇಕಾದ್ರೆ ಯಾವೆಲ್ಲ ರೀತಿ ಸಿದ್ಧತೆ ಮಾಡ್ಕೊಳುತ್ತೆ,